ಬೆಳಗಾವಿಯಲ್ಲಿ ಬಳ್ಳಾರಿ ನಾಲಾ ನೀರಿನಿಂದ ಪ್ರವಾಹದ ಭೀತಿ ಎದುರಾಗಿದೆ. ಡ್ರೋನ್ನಲ್ಲಿ ಬಳ್ಳಾರಿ ನಾಲೆಯ ರೌದ್ರಾವತಾರದ ದೃಶ್ಯ ಸೆರೆಯಾಗಿದೆ. ಹೊಲ ಗದ್ದೆಗಳು ಬೆಳೆಗಳನ್ನ ಬಳ್ಳಾರಿ ನಾಲೆ ನುಂಗಿ ಹಾಕಿದೆ. ವಡಗಾಂವ್, ಶಹಾಪುರ, ಅನಗೋಳ, ಎಳ್ಳೂರಿನಲ್ಲಿ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಡ್ರೋನ್ ದೃಶ್ಯಾವಳಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ. ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ದಂತಹ ಬೆಳೆ ಸಂಪೂರ್ಣವಾಗಿ ನೀರು ಪಾಲಾಗಿದೆ. ಪಕ್ಕದಲ್ಲಿಯೇ ಇರುವಂತಹ ಮನೆಗಳಿಗೂ ಕೂಡ ನೀರು ನುಗ್ಗಿ ಆತಂಕ ಎದುರಾಗಿದೆ. ಮನೆಗೆ ನೀರು ನುಗ್ಗುತ್ತೆ ಅಂತ ಜನ ಆತಂಕದಲ್ಲೇ ದಿನದೂಡ್ತಿದ್ದಾರೆ. ಬಳ್ಳಾರಿ ನಾಲೆಯ ನೀರು ಎಲ್ಲಾ ಕಡೆ ನುಗ್ಗಿ ಇದೀಗ ಆತಂಕವನ್ನ ಸೃಷ್ಟಿ ಮಾಡಿದೆ. ಇದು ಜನವಸತಿ ಗ್ರಾಮವೋ ಅಥವಾ ದ್ವೀಪವೋ ಅನ್ನೋ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಆ ದೃಶ್ಯಾವಳಿಗಳನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಹೊಲ ಗದ್ದೆಗಳು ಸಂಪೂರ್ಣವಾಗಿ ಜಲಾವೃತವಾಗಿರುವುದರ ಜೊತೆಗೆ ಜನವಸತಿ ಪ್ರದೇಶಗಳಿಗೂ ಕೂಡ ಅಪಾರ ಪ್ರಮಾಣದಲ್ಲಿ ನೀರು ನುಗ್ಗುವ ಆತಂಕ ಮನೆ ಮಾಡಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಳಗಾವಿ ಜಿಲ್ಲೆಯಾದ್ಯಂತ ಸಾಕಷ್ಟು ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಇದೀಗ ಬೆಳಗಾವಿಯ ನಗರಕ್ಕೂ ಕೂಡ ಪ್ರವಾಹದ ಭೀತಿ ಎದುರಾಗಿರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಈ ಒಂದು ಬಳ್ಳಾರಿ ನಾಲಾ ಏನಿದೆ, ಬಳ್ಳಾರಿ ನಾಲಾ ಕೂಡ ಈಗ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು. ಸಾಕಷ್ಟು ಜಮೀನು ಪ್ರದೇಶಗಳಿಗೆ ಈಗಾಗಲೇ ಬಳ್ಳಾರಿ ನಾಲಾ ನೀರು ನುಗ್ಗಿರುವಂಥದ್ದು. ನಾನೀಗ ದೃಶ್ಯಾವಳಿಗಳಲ್ಲಿ ಏನು ತೋರಿಸ್ತಾ ಇದ್ದೇನೆ, ಇದು ಬಳ್ಳಾರಿ ನಾಲಾ ನೀರು. ಈ ಒಂದು ಪ್ರದೇಶದಲ್ಲಿ ಭತ್ತವನ್ನು ಬೆಳೆಯಲಾಗಿತ್ತು. ಈಗ ಕಂಪ್ಲೀಟ್ ಆಗಿ ಭತ್ತದ ಬೆಳೆ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಕಣ್ಣು ಹಾಯಿಸಿದ ಕಡೆಗಳಲ್ಲೆಲ್ಲ ಕೂಡ ನೀರು ಕಾಣಿಸ್ತಾ ಇರುವಂಥದ್ದು. ಇದು ಯಾವುದೋ ಏನು ನದಿ ಅಕ್ಕಪಕ್ಕದ ಏನು ಪ್ರದೇಶ ಅಲ್ಲ, ಬಳ್ಳಾರಿ ನಾಲಾ ಅನ್ನುವಂಥ ನಾಲಾದ ಅಕ್ಕಪಕ್ಕದಲ್ಲಿನ ಪ್ರದೇಶ. ಇಲ್ಲಿ ಎಷ್ಟರ ಮಟ್ಟಿಗೆ ನೀರಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಸಾಕಷ್ಟು ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಈಗ ಜಮೀನುಗಳಿಗೂ ಕೂಡ ನೀರು ನುಗ್ಗಿರುವಂಥದ್ದು. ಇದು ನಗರಕ್ಕೆ ಹೊಂದಿಕೊಂಡಿರುವಂತಹ ನಾಲಾ ಆಗಿರುವಂಥ ಕಾರಣಕ್ಕಾಗಿ ಈಗ ಏನು ಜಮೀನುಗಳಿಗೆ ನೀರು ನುಗ್ಗಿದೆ, ಇದು ಮುಂದಿನ ದಿನಗಳಲ್ಲಿ ಏನು ನಗರಕ್ಕೂ ಕೂಡ ನೀರು ನುಗ್ಗುವಂತಹ ಭೀತಿ, ಆತಂಕ ಕೂಡ ಜನರಿಗೆ ಶುರುವಾಗಿರುವಂಥದ್ದು. ಇನ್ನೂ ಕೂಡ ಸಾಕಷ್ಟು ಮಳೆ ಮುಂದುವರೆದಿರುವಂಥದ್ದು. ಏನು ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಂತಹ ಭತ್ತ ಏನಿದೆ ಕಂಪ್ಲೀಟಾಗಿ ಈಗ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಅದರ ಜೊತೆಗೆ ಮೆಕ್ಕೆಜೋಳ ಆಗಿರ್ಬೋದು, ಸೋಯಾಬೀನ್ ಆಗಿರ್ಬೋದು, ಹೀಗೆ ಸಾಕಷ್ಟು ಬೆಳೆಗಳನ್ನು ಇಲ್ಲಿ ಬೆಳೆಯಲಾಗಿತ್ತು. ಅವೆಲ್ಲವೂ ಕೂಡ ಇದೀಗ ಸಂಪೂರ್ಣವಾಗಿ ಜಲಾವೃತಗೊಂಡು ಇಲ್ಲಿ ಬೆಳೆ ಕಳೆದುಕೊಳ್ಳುವಂತಹ ಭೀತಿ ಕೂಡ ರೈತರಿಗೆ ಶುರುವಾಗಿರುವಂಥದ್ದು. ಒಟ್ಟಾರೆ ಬೆಳಗಾವಿ ಜಿಲ್ಲೆಯಾದ್ಯಂತ ಸಾಕಷ್ಟು ಮಳೆ ಆಗ್ತಾ ಇದೆ. ಅದರ ಜೊತೆಗೆ ಸಾಕಷ್ಟು ಅವಾಂತರಗಳು ಕೂಡ ಆಗ್ತಾ ಇರುವಂಥದ್ದು. ಅದರ ಜೊತೆಗೆ ನಗರಕ್ಕೂ ಕೂಡ ಈಗ ಅಪಾರ ಪ್ರಮಾಣದಲ್ಲಿ ಈ ಒಂದು ಬಳ್ಳಾರಿ ನಾಲಾ ನೀರು ಹರಿದು ಹೋಗ್ತಾ ಇರುವಂಥ ಕಾರಣಕ್ಕಾಗಿ ಈಗ ಏನು ಬಳ್ಳಾರಿ ನಾಲಾ ಅಕ್ಕಪಕ್ಕದ ಜಮೀನುಗಳಿಗೆ ಈಗಾಗಲೇ ನೀರು ನುಗ್ಗಿರುವಂಥದ್ದು. ಅದರ ಏನು ಮನೆಗಳು ಕೂಡ ಏನಿದ್ದಾವೆ ಅಲ್ಲೂ ಕೂಡ ನೀರು ನುಗ್ಗುವಂಥ ಆತಂಕ ಶುರುವಾಗಿರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ. ಇನ್ನು ಧಾರಾಕಾರ ಮಳೆಗೆ ಉಡುಪಿಯಲ್ಲಿ ಸಮುದ್ರದ ಅಲೆಗಳು ಭೋರ್ಗರಿತಾ ಇವೆ. ನಾವುಂದದಲ್ಲಿ ದಡಕ್ಕೆ ಅಪ್ಪಳಿಸಿರುವಂತಹ ರಕ್ಕಸ ಗಾತ್ರದ ಅಲೆಗಳ ಆರ್ಭಟಕ್ಕೆ ಸಮುದ್ರ ಪಾಲಾದಂತಹ ತೆಂಗಿನ ಮರಗಳು, ಸಮುದ್ರ ರಾಜನ ರೌದ್ರ ರೂಪಕ್ಕೆ ಹಲವು ಮನೆಗಳಿಗೂ ಕೂಡ ಹಾನಿಯಾಗಿದೆ. ಆ ಒಂದು ಅಲೆಗಳ ಅಬ್ಬರ ಹೇಗಿದೆ ಅನ್ನೋದನ್ನು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ದಡಕ್ಕೆ ಬಂದು ಅಲೆಗಳು ಅಪ್ಪಳಿಸಿವೆ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನಲ್ಲಿರುವಂತಹ ನಾವುಂದ ಸಮುದ್ರದ ಬಳಿ ನಿಂತಿದ್ದವರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಮತ್ತೊಂದು ಕಡೆ ಮನೆಗಳಿಗೆ ಯಾವ ರೀತಿ ಹಾನಿಯಾಗಿದೆ ಅನ್ನೋ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸರ್ವೇ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಈ ರೀತಿಯ ಚಿತ್ರಣಗಳು ಕರಾವಳಿ ಭಾಗದ, ಅದರಲ್ಲೂ ಕಡಲ ತೀರದಲ್ಲಿ ವಾಸ ಮಾಡ್ತಾ ಇರುವಂತಹ ಪ್ರದೇಶಗಳ ಜನರಿಗೆ ಕಾಣಸಿಗುತ್ತೆ. ತೆಂಗಿನ ಮರಗಳು ನೆಲಕ್ಕಪ್ಪಳಿಸಿವೆ, ಮನೆಗಳು ಬಿರುಕು ಬಿಟ್ಟು ಅವು ಕೂಡ ನೆಲಕ್ಕುರುಳಿವೆ. ಆ ದೃಶ್ಯಾವಳಿಯನ್ನು ನೋಡ್ತಾ ಇರಬಹುದು. ಇನ್ನೊಂದಷ್ಟು ಮಂದಿ ಸಮುದ್ರದ ಅಲೆಯನ್ನು ನೋಡೋದಕ್ಕೋಸ್ಕರ ಹತ್ರ ಹೋಗಿ ನಿಂತಿರ್ತಾರೆ. ಅವರು ಕೂಡ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಸದ್ಯಕ್ಕಂತೂ ಸಮುದ್ರದ ಅಲೆಗಳ ಆರ್ಭಟದಿಂದಾಗಿ ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಾಗ್ತಿದೆ. हल्का नहीं भाई.